just now I received a message that he has given bail. Practically, the matter is before the court. The matter should have been before the court. He is my party leader, and after touring all over Karnataka, I will certainly strengthen my party and my cadre also. They want to see that time and again there are certain confusions that has to be clear. I hope that by touring across the state, Yediyurappa will make it clear how he has been simply dragged into the present situation. So my party workers will again be motivated, and our party will be strengthened in the coming days. ಪ್ರಾಯಶಃ ಒಂದು ಜಾಮೀನು ಸಿಕ್ಕಿದ ಹಿನ್ನೆಲೆ ಇದು ಮೊನ್ನೆ ಸಿಕ್ಕಬೇಕಾಗಿತ್ತು. ಸ್ವಲ್ಪ ಬೇರೆ ಬೇರೆ ಕಾರಣಕ್ಕಾಗಿ ಕ್ಲಾರಿಫಿಕೇಷನ್ಗೆ ಕೋರ್ಟು ಸ್ವಲ್ಪ ದಿನ ಡಿಲೇ ಆಗಿದೆ. ಕಾನೂನು ಮತ್ತು ಬಾಕಿ ವಿಚಾರಗಳ ಬಗ್ಗೆ ಕೋರ್ಟ್ನಲ್ಲಿರುವಂಥ ವಿಚಾರದ ಬಗ್ಗೆ ನಾನು ಹೆಚ್ಚೇನು ಕಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ನಾವು ಹಿಂದಿನಿಂದಲೂ ಬೇರೆ ಬೇರೆ ಹಂತದಲ್ಲಿ ಈ ವಿಚಾರಗಳು ಯಾಕಾಯಿತು ಏನಾಯಿತು ಅಂತ ಹೇಳುವಂಥದ್ರ ಬಗ್ಗೆ ಆಂತರಿಕವಾಗಿ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಆದರೆ ಕೋರ್ಟ್ನಲ್ಲಿರುವಂಥ ಸಂಗತಿಯಾದ ಕಾರಣ ಇದರ ಬಗ್ಗೆ ನಾವು ಹೆಚ್ಚು ಯಾವುದೇ ಕಮೆಂಟ್ಸ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲ, ಯಡಿಯೂರಪ್ಪ ಬಿಡುಗಡೆ ಆಗಿರೋದ್ರೆ ನಿಮ್ಮ ಮೇಲೆ ಏನಾದರೂ ಹೆಚ್ಚಿನ ಒತ್ತಡ ಆಗುತ್ತಾ? ಖಂಡಿತವಾಗಿಲ್ಲ. ಅವರು ಬಿಡುಗಡೆ ಆಗುವುದರಿಂದ ನನ್ನ ಕೆಲಸಕ್ಕೆ ಇನ್ನಷ್ಟು ಸಹಕಾರಿಯಾಗ್ತದೆ. ಅವರು ಹಿಂದಿನ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಅಭಿವೃದ್ಧಿಯ ಕಡೆ ತಗೊಂಡೋಗಿದ್ದಾರೆ. ಅವರ ಜೊತೆ ಇನ್ನಷ್ಟು